ಇದನ್ನು ಅರ್ಧಂಬರ್ಧ ಇದೆ. ಪೊಲೀಸರಿಗೆ ಹೆಚ್ಚು ಅಧಿಕಾರಗಳನ್ನು ಕೊಡೋದು, ಯಾರು ಜನಪರ ಹೋರಾಟ ಮಾಡ್ತಾರೆ, ಯಾರ ಜನರ ಸಮಸ್ಯೆಗಳ ಸಲುವಾಗಿ ಸರ್ಕಾರದ ಗಮನ ಸೆಳೆಯೋಕ್ಕೆ ಇವತ್ತೇನು ಹೋರಾಟ ಮಾಡ್ತಾರೆ ಅದನ್ನು ಹತ್ತಿಕ್ಕುವಂಥ ಒಂದು ಬಿಲ್ಲು. ಇದರಿಂದ ಏನಾಗ್ತದೆ ಅಂತಾರೆ ಅಧ್ಯಕ್ಷರೇ, ಇವತ್ತು ಶಾಂತ ರೀತಿಯಿಂದ ಒಂದು ಹೋರಾಟ ನಡೆದಿರ್ತದೆ. ಆಡಳಿತ ಪಕ್ಷ ಇವತ್ತು ಕಾಂಗ್ರೆಸ್ ಇರ್ಬೋದು, ಬಿ ಜೆ ಪಿ ಇರ್ಬೋದು, ಅದನ್ನು ಹೇಳಕ್ಕೆ ಹೋಗೋದಿಲ್ಲ. ಯಾವ ಆಡಳಿತದಲ್ಲಿರುವಂಥವ್ರು ಹೇಳಿಬಿಡ್ತಾರೆ ಅಲ್ಲಿರುವಂಥ ಅಧಿಕಾರಿಗೆ ಇದನ್ನೇನಾದರೂ ಮಾಡಿ ಇದನ್ನು ಬಡಿಬೇಕು, ಇವ್ರನ್ನೆಲ್ಲ ಕೇಸ್ ಹಾಕಬೇಕು, ಇವ್ರಿಗೆ ಜೀವಾವಧಿ ಶಿಕ್ಷೆ ಹಂಗಂಗೆ ಏನು ಮಾಡಬೇಕು ಅನ್ನೋಂಥದ್ದು ಹೇಳಿಬಿಡ್ತಾನೆ. ಅಂಥ ಅಧಿಕಾರಿ ಒಬ್ಬ ಯಾರೇ ಕೇವಲ ಆಡಳಿತ ಪಕ್ಷದವ್ರು ಮಾತು ಕೇಳುವಂಥ ಅಧಿಕಾರಿಯಲ್ಲಿ ಏನಾದರೂ ಇದ್ದರೆ ಬಹುಶಃ ಜನಪರ ಹೋರಾಟ ಮಾಡಬಾರ್ದು ಅನ್ನೋಂಥದ್ದೇ ಉದ್ದೇಶ ಇದೆ ಅನ್ನೋಂಥದ್ದು ಆಗ್ತದೆ. ಇದು ಬ್ರಿಟಿಷರಿಗಿಂತ ಹೆಚ್ಚು ಕಠಿಣ ಕಾನೂನು. ಇದು ಅಪಾಯಕಾರಿ. ಯಾಕಂದ್ರೆ ನಾವು ಜನಪರ ಹೋರಾಟ ಮಾಡ್ತಾ ಇರ್ತೀವಿ ಕುಡಿ ನೀರಿನ ಸಮಸ್ಯೆ ಸಲುವಾಗಿ, ದೇಶದ ಹಿತದೃಷ್ಟಿಯಿಂದ. ಇವತ್ತು ಮಾನ್ಯ ಗೃಹ ಸಚಿವರು ಬೆಳಗಾವಿಯ ಹೋರಾಟದ ಬಗ್ಗೆ ಪ್ರಸ್ತಾವ ಮಾಡಿದ್ರು. ಅದು ನಮ್ಮ ಹೋರಾಟ, ಒಂದು ಸಮುದಾಯ, ಲಿಂಗಾಯತರ ಒಂದು ಸಮುದಾಯದ ಹೋರಾಟ. ಅಲ್ಲಿ ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿ ಬಂದು ಬಿನ್ ಡ್ರೆಸ್ನಲ್ಲಿ ಬಂದು ಲಾಠಿ ಚಾರ್ಜ್ ಮಾಡಬೇಕಾದಂಥ ಏನೇನು ಪೂರ್ವ ಕ್ರಮಗಳನ್ನು ಕೈಗೊಳ್ಳದೆ ಅದಕ್ಕೆ ಆದಂಥ ಒಂದು ಪ್ರೊಸೀಜರ್ ಇದೆ. ರಾಷ್ಟ್ರೀಯ ಮಾನವ ಹಕ್ಕು ಮಂಡಳಿಯವರು ಯಾವುದೇ ಒಂದು ಲಾಠಿ ಚಾರ್ಜ್ ಮಾಡಬೇಕಾದ್ರೆ ಇವೆಲ್ಲ ಪ್ರೊಸೀಜರ್ಗಳನ್ನು ಫಾಲೋ ಮಾಡಿದ ಮೇಲೆ ನಿಯಂತ್ರಣ ಆಗುವುದಿಲ್ಲ, ನಮ್ಮ ಕಂಟ್ರೋಲ್ ದಾಟಿ ಹೋಗಿದೆ, ಸಿಕ್ಕಾಪಟ್ಟೆ ಬಸ್ಸುಗಳಿಗೆ, ಸಾರ್ವಜನಿಕ ಆಸ್ತಿಗಳಿಗೆ ಬೆಂಕಿ ಹಚ್ತಾ ಇದ್ದಾರೆ ಅನ್ನೋಂಥದ್ದು ಆ ಸ್ಪಾಟ್ ಆಗಿರುವಂಥ ತಹಸೀಲ್ದಾರು, ಅಸಿಸ್ಟೆಂಟ್ ಕಮಿಷನರು, ಡೆಪ್ಯೂಟಿ ಕಮಿಷನರು ಅವರಿಗೆ ಕನ್ವೀನ್ಸ್ ಆದಮೇಲೆ ಇಡೀ ಆವರಣದಲ್ಲಿರುವಂಥ ಎಲ್ಲ ಜನರಿಗೂ, ಏನು ಜಿಲ್ಲಾಧಿಕಾರಿ ಆಗಲಿ, ಅಸಿಸ್ಟೆಂಟ್ ಕಮಿಷನರ್ ಆಗಲಿ, ತಹಸೀಲ್ದಾರ್ ಆಗಲಿ, ಏನು ಸೂಚನೆಯನ್ನು ಕೊಡ್ತಾ ಇದ್ದಾರೆ ಎಲ್ಲರ ಕಿವಿಗೆ ಬೀಳುವ ರೀತಿಯಲ್ಲಿ ಇವತ್ತು ಘೋಷಣೆ ಮಾಡಿ ನಾನು ಲಾಠಿ ಚಾರ್ಜ್ಗೆ ಆದೇಶ ಮಾಡ್ತಾ ಇದ್ದೇನೆ ಅನ್ನೋಂಥದ್ದು ಹೇಳಬೇಕಾವು. ಆದರೆ ಅಧ್ಯಕ್ಷರು ಏನಾಗ್ತಾ ಇದೆ, ಒಂದು ಹೋರಾಟವನ್ನು ಇದೇ ಬ್ರಿಟಿಷರು ಇದೇ ಮಾಡಿದ್ರು. ಈಗ ಬಿಲ್ಲಿಗೆ ಸಂಬಂಧ ಮಾತಾಡಿ, ಬಿಲ್ಲಿಗೆ ಸಂಬಂಧಪಟ್ಟಿದೆ ಇದನ್ನು ಬಿಟ್ಟು ನೋಡ್ರಿ ಅಧ್ಯಕ್ಷರೇ, ನೀವು ಎಲ್ಲ ಈ ಕಂಡೀಷನ್ ಹಾಕ್ತಾ ಇದ್ದಾರೆ ಇವರೆಲ್ಲ. ಹೇಳಿ 10 ದಿವಸ ಮೊದಲು ಹೇಳಬೇಕು, 7,000 ಸೇರ್ತಾರೋ 70,000. ನೋಡ್ರಿ ಅಧ್ಯಕ್ಷರೇ, ಯಾವುದೇ ಹೋರಾಟಗಾರರಿಗೆ ಎಷ್ಟು ಜನ ಸೇರ್ತಾರೋ ಅಂದಾಜು ಯಾರಿಗೂ ಇರುವುದಿಲ್ಲ. ಯಾಕಂದ್ರೆ ಒಂದೊಂದು ಹೋರಾಟ ಹೆಂಗೆ ಮೂವ್ಮೆಂಟ್ ತಗೋತಾ ಅಂದರೆ, ಇವತ್ತು ರೈತರು ಹೋರಾಟ ಆಗ್ತದೆ. ನಾವೇ ಒಂದು ಬಿಜಾಪುರನಾಗ ಒಂದು ಹೋರಾಟ ಮಾಡಿದೀವಿ. ಬರೇ ನಮ್ಮ ಯಾವ ಪ್ರಾರಂಭದ ಹಂತದಲ್ಲಿರುವಂಥ ಹೋರಾಟ ಒಂದು 200 ಮಂದಿ ಇದ್ದರು. ಮಧ್ಯದಲ್ಲಿ ಬಂದಾಗ ಗಾಂಧಿ ಚೌಕಿಗೆ ಬಂದಾಗ 25,000 ಜನ ಆದರು. ಇದು ಯಾವ ಆಧಾರದ ಮೇಲೆ ಇವತ್ತು ಪರ್ಮಿಷನ್ ತೊಗೊಂಬಂದ 7,000 10,000 ಅಂತ ಹೇಳ್ತಿರಲ್ಲ ಅಧ್ಯಕ್ಷರೇ. ಇದನ್ನು ಯಾವ ರೀತಿ ಅಂದಾಜು ಮಾಡಲಿಕ್ಕೆ ಯಾವುದೇ ಹೋರಾಟಗಾರಿಗೆ ಇವತ್ತು ಸಾಧ್ಯ ಇಲ್ಲ. ಅದಕ್ಕೆ ಅಧ್ಯಕ್ಷರೇ, ಇವತ್ತು ನೀವೇನು ರಿಸ್ಟ್ರಿಕ್ಷನ್ ಹಾಕ್ತಾ ಇದ್ದೀರಲ್ಲ, ಯಾರು ಹೋರಾಟ ಮಾಡ್ತಾರೋ ಅವ್ರಿಗೆ ಜವಾಬ್ದಾರಿಯನ್ನು, ರೆಸ್ಪಾನ್ಸಿಬಿಲಿಟಿ, ಅಕೌಂಟಬಿಲಿಟಿಯನ್ನು ಫಿಕ್ಸ್ ಮಾಡ್ತಾ ಇದ್ದೀರಲ್ಲ, ಅಧಿಕಾರಿಗಳಿಗೂ ಸಹ ಇದೇ ಶಿಕ್ಷೆ, ಇದೇ ರೀತಿ ದಂಡ ಹಾಕಬೇಕು. ಒಬ್ಬ ಏನೋ PSI ಒಬ್ಬ DSP ಯಾವುದೇ ಒಬ್ಬ ರೂಲಿಂಗ್ ಪಾರ್ಟಿ MLA ಹೇಳೋದು ಅಥವಾ ಹೋಮ್ ಮಿನಿಸ್ಟರ್ ಫೋನ್ ಮಾಡಿ ಹೇಳಿದ್ರು, ನೋಡಿ ಅದು ಯಾವುದು ಯತ್ನಾಳ್ ಹೋರಾಟ ಮಣ್ಣು ಕೊಡ್ಬೇಕಂತ ಹೇಳಿದ್ರು, ಅವನು ಬಂದು ಸುಮ್ಮನೆ ಲಾಠಿ ಚಾರ್ಜ್ ಮಾಡ್ತಾನೆ. ಇವತ್ತು ಅನೇಕ ಹಬ್ಬದ ಗಣೇಶೋತ್ಸವನೇ ಉದಾಹರಣೆ ತಗೋರಿ ಅಧ್ಯಕ್ಷರೇ. ಮೆರವಣಿಗೆ ಹೊಂಟಿರ್ತದೆ, ಅಲ್ಲಿರುವಂಥ ಜನ ದೇವರ ಶ್ರದ್ಧೆಯಿಂದ ಹೋಗ್ತಿರ್ತಾರೆ. ಯಾವುದೋ ಒಂದು ಪ್ರದೇಶದಲ್ಲಿ ಪೆಟ್ರೋಲ್ ಬಾಂಬ್ ಹಾಕಿದ್ರು, ಕಲ್ಲು ಒಗೆದ್ರು, ಏನು ಇದನ್ನು
ಕತ್ತಿ ಗುರಾಣಿ ತೊಗೊಂಡು ಹೊರಗೆ ಬಂದರೆ ಯಾರು ತಪ್ಪು ಮಾಡ್ಯಾರು ಅವ್ರನ್ನ ಅರೆಸ್ಟ್ ಮಾಡಬೇಕು, ಅವ್ರ ಮ್ಯಾಗೆ ಕೇಸ್ ಹಾಕಬೇಕು. ಈ ಪೊಲೀಸ್ ಇಲಾಖೆ ಏನಾಗ್ಬಿಟ್ಟದಂದರೆ ಅವ್ರ 150 ಜನರನ್ನ ಅರೆಸ್ಟ್ ಮಾಡೋದು, ಇವ್ರನ್ನ 150 ಜನರನ್ನ ಅರೆಸ್ಟ್ ಮಾಡೋದು, ಮುಗಿತಪ್ಪ ಇವ್ರದ್ದು ಕೆಲಸ. ಎರಡೂ ಕೂಡಿ ಕೋರ್ಟ್ ಅಡ್ಡಾಡಬೇಕು. ಕೋರ್ಟ್ನಾಗಿದ್ರೆ ಮತ್ತೆ ನಿರ್ದೋಷ. ನನ್ನ ಮ್ಯಾಗೆ 26 ಕೇಸ್ ಹಾಕಿದ್ರೆ ಅಧ್ಯಕ್ಷರೇ. ಈ ರೀತಿ ಅಧಿಕಾರಿಗಳಿಗೂ ಸಹ ಅಕೌಂಟಬಿಲಿಟಿ ಇರಬೇಕು. ನೀ ಲಾಠಿ ಚಾರ್ಜ್ ಯಾಕೆ ಮಾಡಿದಿ ಇದನ್ನು ಕೇಳಬೇಕು. ನೀನು ಅಧಿಕಾರಿಗಳಿಗೆ ನೀವು ಪೂರ್ಣ ಫ್ರೀ ಕೊಟ್ಟರೆ ಅದು ಚಲೋ ಆಯ್ತವ್ರು. ಅವರು ಯಾವ ಹೋರಾಟ ಮಾಡಬೇಡಪ್ಪ, ಆರಾಮ್ ಪೊಲೀಸ್ ಸ್ಟೇಷನ್ನಾಗಿರ್ತೀವಿ, ಎಲ್ಲಕ್ಕೂ ಪರ್ಮಿಷನ್ ಕೊಡುವುದಿಲ್ಲ. ಏನಾದರೂ ಒಂದು ನೆಪ ಒಡ್ಡಿ ಈ ರೀತಿ ಇವತ್ತೇನು ಏನಾಗ್ಬಿಟ್ಟದಂದ್ರೆ ಇವತ್ತು ಇದನ್ನೇನು ನೀವು ತೊಗೊಂಡು ಬರ್ತಾಯಿದ್ರಿ ಗೃಹ ಮಂತ್ರಿಗಳೇ, ಇವತ್ತು ನೀವು ಆಡಳಿತ ಪಕ್ಷದಾಗಿದ್ದೀರಿ, ಭಾಳ ನಿಮಗೆ ಒಳ್ಳೇದು ಅನ್ನಿಸ್ತದೆ. ನಾಳೆ ನೀವು ವಿರೋಧ ಪಕ್ಷಕ್ಕೆ ಬರೋರೇ ಅಲ್ಲ. ಇನ್ನು ಆ ಕಡೆ ಕೂತವ್ರು ಏನು ಮಾಡ್ತಾರೆ, ನೀವೇನು ಇದನ್ನು ರಾಮಬಾಣ ಉಪಯೋಗ ಮಾಡಿರ್ತಾರಲ್ಲ ಅದು ಮತ್ತೆ ನಿಮ್ಮ ತಿರುಗು ಬಾಣ ಆಗೋದೆ. ಅದಕ್ಕೆ ಯಾವುದೇ ಒಂದು ಕಾನೂನಿನಲ್ಲಿ ತಿದ್ದುಪಡಿ ವಿಧೇಯಕ ತರಬೇಕಾದ್ರೆ ಅದರ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ಗೆ ಹೋಗ್ಬೇಕು. ಇಲ್ಲಾಂದ್ರೆ ಅಧ್ಯಕ್ಷರೇ ಯಾರೂ ಹೋರಾಟ ಮಾಡೋದು ಬಿಡಬೇಕಾಗ್ತದೆ. ಇದನ್ನೆಲ್ಲ ನಿಮ್ಮ ಜೀವಾವಧಿ ಶಿಕ್ಷೆ, 1 ಕೋಟಿ ರೂಪಾಯಿ ಇಂಡೆಮ್ನಿಟಿ ಬಾಂಡ್ ನೋಡಿರಿ. ಈಗ ಒಂದು ಪ್ರೊಸೆಷನ್ ತೆಗಿತೀವಿ, ಅದರಾಗ ಕೆಲವೊಂದು ಕುಚೋತಿ ವ್ಯಕ್ತಿಗಳನ್ನು ನಮ್ಮ ವಿರೋಧಿಗಳು ಅವರು ರೊಕ್ಕ ಕೊಟ್ಟು ಅವ್ರು ದಾರು ಕುಡಿಸಿ ಹೋಗಿ ನೀನೇ ಕಲ್ಲು ಹೋಗಿದ್ದು ಅಂದ್ಬಿಡ್ತಾರೆ. ಇವ್ರು ಶಾಂತ ಹೊಂಟಿರ್ತೈತೆ ಪಾಪ ಈ ಪ್ರೊಸೆಸರು. ಕಲ್ಲು ಹೋಗಿತಾನೆ ಅವನೋ ಮಾಡಿದ ತಪ್ಪಿಗೆ ಇದನ್ನು ಹೋರಾಟವನ್ನು ಏನು ನೇತೃತ್ವ ತಗೊಂಡಿರ್ತಾರೆ ಅವ್ರನ್ನ ನೀವು ಶಿಕ್ಷೆ ಒಳಪಡಿಸ್ತೀರಾ? ಈ ರೀತಿ ಇದು ಭಾಳ ಈ ಒಂದು ಕಾನೂನು ಏನು ನೀವು ತಿದ್ದುಪಡಿ ತರ್ತಾಯಿದ್ರಿ, ನಿಜಕ್ಕೂ ಇದು ಜನಪರ ಹೋರಾಟವನ್ನು ಹತ್ತಿಕ್ಕುವಂಥದ್ದು. ನಮ್ಮ ಹೋರಾಟ ಮೂಲಭೂತ ಹಕ್ಕುತ್ತೇನು ಈ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದೇ ನಮ್ಮ ಮೂಲಭೂತ ಹಕ್ಕುಗಳ ಚ್ಯುತಿಯಾಗಿದ್ದಕ್ಕೆ ಬ್ರಿಟಿಷರ ವಿರುದ್ಧ ನಾವು ಹೋರಾಟ ಮಾಡಿದ್ದು. ನೀವು ಹೊಳ್ಳಿ ಮತ್ತು ಬ್ರಿಟಿಷರ ಕಾನೂನುಗಳನ್ನ ತರ್ತಿದ್ರೆ ಜನಪರ. ಹಾಗಾದರೆ ಇವತ್ತು ಅಧ್ಯಕ್ಷರೇ ನಾನು ಕೇಳ್ತೀನಿ ನಿಮಗೆ, ನೀವು ಸರ್ಕಾರ ಏನು ಮಾಡ್ತೀರಿ? ಒಂದು ಹೋರಾಟಕ್ಕೆ ಒಂದು ಕಡೆ ದಳ್ಳಿ ಕುಂಡಿರ್ತಾರೆ, ಸಣ್ಣ ಪುಟ್ಟ ವಿಷಯ ಇರ್ತದೆ, ಅಷ್ಟೂ ನೀವು ಮಾಡೋದಿಲ್ಲ, ಅವರಿಗೆ ಅಪಾಯಿಂಟ್ಮೆಂಟ್ ಕೊಡೋದಿಲ್ಲ, ಅವ್ರಿಗೆ ಅಪಮಾನ ಮಾಡ್ತೀರಿ. ಅವರು ಅಲ್ಲಿ ಎಲ್ಲಿ ಹೋರಾಟದ ಕೂತ್ರ ಅಲ್ಲಿ ಯಾರೂ ಹೋಗೋದಿಲ್ಲ, ಮಂತ್ರಿಗಳು ಹೋಗೋದಿಲ್ಲ, ಸಂಬಂಧಪಟ್ಟಂಥ ಜಿಲ್ಲಾಧಿಕಾರಿ ಹೋಗೋದಿಲ್ಲ. ಅದು ಆಕ್ರೋಶ ಹೆಚ್ಚಾಗಿ ಒಂದು ಜನರಲ್ಲಿ ನಮ್ಮ ಇವತ್ತು ನಮ್ಮದೇ ನೀರಾವರಿ ಹೋರಾಟ, ನಾಳೆ ಆಲ್ಮಟ್ಟಿಗೆ ಸರಿಯಾಗಿ ನೀವು ಹಣ ಕೊಡದೇ ಇದ್ದರೆ ಹೋರಾಟ ಚಾಲು ಆಗ್ತದೆ, ಲಕ್ಷಾಂತರ ಜನ ಸೇರ್ತಾರೆ. ಅವಾಗ ನೀವೇನು ಮಾಡ್ತೀರಿ? ಅಮಾಯಕರ ಮ್ಯಾಗ ಗೋಲಿಬಾರ್ ಮಾಡ್ತೀರಿ. ಅದಕ್ಕೆ ನಾ ಗೃಹ ಮಂತ್ರಿಗಳಿಗೆ ಹೇಳೋದು, ನೀವು ಹೆಂಗಂದ್ರೆ ಚಾರಿಟಿ ಬಿಗನ್ಸ್ ಫ್ರಾಮ್ ಅವ್ರ ಹೋಮ್ ಅಂತ. ಮೊದಲು ನೀವು RCB ಒಳಗೆ ನೀವು ಯಾರ್ಯಾರು ಇದ್ದೀರಿ ಅಪರಾಧಿಗಳು, ಮೊದಲ ಈ ಕೇಸು ಮೊದಲೇದ್ದು ಸರ್ಕಾರ ಮ್ಯಾಗನೇ ಇದು ಕೇಸ್ ಹಾಕಬೇಕು. ನಾನು ಕೇಳಿದೆ, ಅಲ್ಲಿ ಹೋಗಿ ಪ್ರಚೋದನೆ ಮಾಡೋದು, ಆ ಕಪ್ಪಿಗೆ ಬೆಲ್ಲ ಕೊಡೋದು, ಅವ್ರ ಮ್ಯಾಗೆ ಹಗಲ ಮ್ಯಾಗೆ ಹಾಕೋದು, ಅಲ್ಲಿ ಸಾಯ್ತಿರ್ತಾರೆ, ಇಲ್ಲಿ ಬೆಲ್ಲ ಕುಟ್ಕೋತಾರೆ ಕಪ್ಪಿಗೆ. ಇಂಥದನ್ನು ಮಾಡಿ ಅದರಿಂದ ಮರೆ ಮಾಚಲಿಕ್ಕೆ, ಮೊನ್ನೆ ಆದಂಥ ಘಟನೆ ಮರೆ ಮಾಚಲಿಕ್ಕೆ ಇದೊಂದು ಏನೋ ತಂದು ತನಕ ಉತ್ತರ ಕೊಟ್ಟಿಲ್ಲ ಸರ್ಕಾರ RCBಗೆ. ಆದರೆ ಪೊಲೀಸ್ ಅಧಿಕಾರಿಗಳು ಹೇಳಿದರು, ಬೇಡಪ್ಪ ಇಷ್ಟು ಬೇಗನೆ ಇಂಥ ದೊಡ್ಡ ಕಾರ್ಯಕ್ರಮ. ಪೊಲೀಸ್ ಹೇಳಿದ್ರು ಸಹಿತ, ಪೊಲೀಸ್ ರಿಪೋರ್ಟ್ ಇದ್ದರೂ ಸಹಿತ ಕೇವಲ ಸರ್ಕಾರದ ಒತ್ತಾಯಕ್ಕಾಗಿ ಆ ಯುವಕರನ್ನು ನಮ್ಮ ಪಾರ್ಟಿಗೆ ಸೆಳೆದುಕೊಳ್ಳಲಿಕ್ಕೆ ಮಾಡಿದಂಥ RCBಯಿಂದ ಇವತ್ತು ಅಧ್ಯಕ್ಷರೇ ಈ ಹೋರಾಟಗಳನ್ನು ಹಕ್ಕು ಏನಿದೆ ಅದನ್ನು ಹತ್ತಿಕ್ಕುವಂಥ ಕೆಲಸ ಮಾಡದೆ ತಾವು ಗಂಟಿ ಹೊಡೆಯದೆ ಸ್ವಲ್ಪ ಸಮಾಧಾನ ಆಗಿ ಕೂತ್ರೆ ಎಲ್ಲ ಕೇಳಿಸ್ತದೆ ಅಧ್ಯಕ್ಷರೇ. ಅದಕ್ಕೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ತಾವು ಯಾರು ತಪ್ಪು ಮಾಡಿರ್ತಾರಲ್ಲ, ಯಾರು ಆ ಹೋರಾಟದಲ್ಲಿ ಕಲ್ಲು ಒಗೆಯುವಂಥ ಕೆಲಸ ಯಾರು ಮಾಡಿರ್ತಾರಲ್ಲ ಅವ್ರ ಮ್ಯಾಗೆ ಆ್ಯಕ್ಷನ್ ಆಗಬೇಕು. ಹಾಗಾಗಿ ಪೊಲೀಸ್ ಆಫೀಸರ್ ತಪ್ಪು ಮಾಡಿದ್ರೆ ಅವ್ನಿಗೆ ಆ್ಯಕ್ಷನ್ ಆಗಬೇಕಲ್ಲ, ಅವನಿಗೂ ಡಿಸ್ಮಿಸ್ ಆಗಬೇಕು, ಅವನಿಗೂ ಪೆನಲ್ಟಿ ಆಗಬೇಕು, ಅವ್ರಿಗೂ ಶಿಕ್ಷೆ ಆಗಬೇಕಲ್ಲ. ಅದನ್ನು ಪ್ರಯೋಜನ ಮಾಡಿರಿ. ನೀವು ಶಾಂತ ರೀತಿ ಹೋರಾಟವನ್ನು ಹತ್ತಿಕ್ಕುವಂಥ ಕೆಲಸ ಮಾಡಿದಂಥ
ಸುಮ್ಮನೆ ಲಾಠಿ ಚಾರ್ಜ್ ಮಾಡೋದು, ಎಲ್ಲ ಗೇಟ್ ಬಂದ್ ಮಾಡಿಬಿಡೋದು, ಒಂದೇ ಗೇಟ್ ಚಾಲು ಇಡೋದು. ಅರೇ ಒಂದು ದೊಡ್ಡ ಗ್ರೌಂಡ್ ಐತಂದ್ರೆ ಎಲ್ಲ ಗೇಟ್ಗಳು ಓಪನ್ ಇರಬೇಕು. ಇಟ್ಟು ಕಾಮನ್ ಸೆನ್ಸ್ ಇರೋದಿಲ್ಲ ಇವರಿಗೆ. ಮೊನ್ನೆ ಆಗಿದ್ದೇನೆ RCBಯಲ್ಲಿ, ನಮ್ಮ ಬಿಜಾಪುರನಾಗ ಒಂದು ಘಟನೆ ಆಯ್ತು ಅಧ್ಯಕ್ಷರೇ. ಸೇಮ್ ಎಲ್ಲ ಕಡೆ ಗೇಟ್ ಹಾಕೋದು, ಒಂದು ಕಡೆ ಗೇಟ್ ಹೆಂಗೆ ನೋಡ್ರಿ, ಇಷ್ಟು ಜನ ಇದ್ದಾಗ ಅವ್ರಿಗೆ ಈಸಿ ಮೂವ್ಮೆಂಟ್ ಆಗುವಂಥದ್ದು ಇರಲಾರ್ದಕ್ಕೆ ಅದಕ್ಕೆ ತಪ್ಪು ಪೊಲೀಸ್ ಅಧಿಕಾರಿಗಳದ್ದು ಇರ್ತದೆ. ಅಂಥ ಪೊಲೀಸ್ ಅಧಿಕಾರಿಗಳಿಗೂ ದಂಡನಾರ್ಹ ಅಪರಾಧ ಅನ್ನುವಂಥದ್ದು ಇದ್ರಾಗ ಸೇರಿಸ್ಬೇಕಂತೇಳಿ ನಾವು ವಿನಂತಿ ಮಾಡಿಕೊಂಡು ಈ ಬಿಲ್ಲಿಗೆ ನಾನು ಸಹಮತ ಇಲ್ಲ ಅಂತೇಳಿ ನಾನು ಮಾತು ಮುಗಿಸ್ತೇನೆ.